ನಮ್ಮ PVR ಸಿಲ್ಕ್ ಶಾಪ್ ಅಲ್ಲಿ ಎಲ್ಲಾ ರೀತಿಯಾದಂತಹ ವೆಡ್ಡಿಂಗ್ ಸ್ಯಾರೀಸ್, ನೆಕ್ಸ್ಟ್ ಕಾಂಚೀವರಂ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ, ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಕಂಚಿನಲ್ಲಿ ಏನೇನು ಸಿಗುತ್ತೋ ಎಲ್ಲ ಐಟಮ್ಸ್ ಇದಿದೆ. ಮತ್ತೆ ಈ ಕೆಳಗಡೆ ಬಂದ್ರೆ ಮತ್ತೆ ಶರ್ಟಿಂಗ್ಸ್ ಅಂತೂ ಸೂಪರ್ ಆಗಿದೆ. ಎಲ್ಲ ಲೆನಿನ್ ಐಟಮ್, ಸೂಟಿಂಗ್ಸ್. ಇರುವ ಬಾಗೇಪಲ್ಲಿ ಸರ್ಕಲ್ SMS ಚರ್ಚ್ ಎದುರುಗಡೆ PVR ಸಿಲ್ಕ್ಸ್. MLA GK ವೆಂಕಟಶಿವಾರೆಡ್ಡಿಯವರು ತಾಲೂಕು ವ್ಯಾಪ್ತಿಯ ಕೆಲವೊಂದು ಗ್ರಾಮಗಳಲ್ಲಿ ಈ ದಿನ ಜಲಜೀವನ ಮಿಷನ್ ಯೋಜನೆಯ ಕಾಮಗಾರಿಗಳ ಪ್ರಗತಿ ಪರಿಶೀಲನೆಗೆ ಸುಮಾರು 5 ಕೋಟಿ ಹಣಕ್ಕೂ ಹೆಚ್ಚು ಎಲ್ಲ ಗ್ರಾಮಗಳಲ್ಲಿ ಗುದ್ದಲಿ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ದಾಸರ ತಿಮ್ಮನಹಳ್ಳಿ ಗ್ರಾಮದಲ್ಲಿ ಸುಮಾರು 65 ಲಕ್ಷ ರೂಪಾಯಿ ಹಣ ಕಾಮಗಾರಿಗೆ ಚಾಲನೆ, ಪೂರ್ಣಪಲ್ಲಿ ಗ್ರಾಮದಲ್ಲಿ ಸುಮಾರು 63 ಲಕ್ಷ ರೂಪಾಯಿ ಕಾಮಗಾರಿಗೆ ಚಾಲನೆ, ಪಾಳ್ಯ ಗ್ರಾಮದಲ್ಲಿ ಸುಮಾರು 73 ಲಕ್ಷ ರೂಪಾಯಿ ಕಾಮಗಾರಿಗೆ ಚಾಲನೆ, ಚೆನ್ನೈಗಾರಪಲ್ಲಿ ಗ್ರಾಮದಲ್ಲಿ ಸುಮಾರು 78 ಲಕ್ಷ ರೂಪಾಯಿ ಕಾಮಗಾರಿಗೆ ಚಾಲನೆ, ಕೇತಗಾನಹಳ್ಳಿ ಗ್ರಾಮದಲ್ಲಿ ಸುಮಾರು 68 ಲಕ್ಷ ರೂಪಾಯಿ ಕಾಮಗಾರಿಗೆ ಚಾಲನೆ, ಮುಗಿಲಹಳ್ಳಿ ಗ್ರಾಮದಲ್ಲಿ ಸುಮಾರು 80 ಲಕ್ಷ ರೂಪಾಯಿಗೆ ಕಾಮಗಾರಿಗೆ ಚಾಲನೆ, ಚಿಂತಾಮಕಲಹಳ್ಳಿ ಗ್ರಾಮದಲ್ಲಿ ಸುಮಾರು 75 ಲಕ್ಷ ರೂಪಾಯಿ ಹಣ ಕಾಮಗಾರಿಗೆ ಚಾಲನೆ. ಹೀಗೆ ಎಲ್ಲ ಗ್ರಾಮಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಹಾಗೂ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಜನಪ್ರಿಯ ಶಾಸಕರು ಸಹಭಾಗಿತ್ವದಲ್ಲಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಇಂದ್ರಭವನ ರಾಜಣ್ಣ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತೂಪಲ್ಲಿ ನಾರಾಯಣಸ್ವಾಮಿ ಹಾಗೂ ಆ ಗ್ರಾಮಗಳ ವ್ಯಾಪ್ತಿಗೆ ಬರುವ ಎಲ್ಲ ಹಿರಿಯರು, ಗಣ್ಯರು, ಅಧ್ಯಕ್ಷರು, ಸದಸ್ಯರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗೋವಿಂದಮ್ಮ ಕೋದಂಡಪ್ಪ, ಸದಸ್ಯರು CM ಕೃಷ್ಣಪ್ಪ, ಮಂಜುನಾಥ್ ಗೌಡ, PDO KC ಮಂಜುನಾಥ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ನಾರಾಯಣಸ್ವಾಮಿ, ಇಂಜಿನಿಯರ್ ಶ್ರಾವಣಿ ಮೇಡಂ, ಗುತ್ತಿಗೆದಾರರು ಶ್ರೀಕಾಂತ್ ಪಾಟೀಲ್, ನಿವೃತ್ತ ಬೆಸ್ಕಾಂ ಇಲಾಖೆ ಸುಬ್ಬಾರೆಡ್ಡಿ, ಪಾಳ್ಯ ಬೈರಾರೆಡ್ಡಿ, ಚಂದ್ರಾರೆಡ್ಡಿ, ಮುಗಿಲಹಳ್ಳಿ ಲಕ್ಷ್ಮಣರೆಡ್ಡಿ, ಪಂಚಾಯಿತಿ ಅಧ್ಯಕ್ಷರು ಶ್ರೀನಿವಾಸ್, ಶಿವಪುರ ಗಣೇಶ್, ಉಪಾಧ್ಯಕ್ಷರು ಗಿರಿ ಹಾಗೂ ಊರಿನ ಪ್ರಮುಖರು, ಹಿರಿಯರು ಸಾರ್ವಜನಿಕರ ಸಮ್ಮುಖದಲ್ಲಿ ಉತ್ತಮ ಗುಣಮಟ್ಟ ಇರಬೇಕು ಎಂಬುವ ಮೂಲಕ ಈ ದಿನ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಜನಪ್ರಿಯ ಶಾಸಕರು GK ವೆಂಕಟಶಿವಾರೆಡ್ಡಿಯವರು ಮಾತನಾಡಿ, ಈ ದಿನ ಜಲಜೀವನ ಮಿಷನ್ ಯೋಜನೆ ಕಾರ್ಯಕ್ರಮ ಎಲ್ಲ ಗ್ರಾಮಗಳಲ್ಲಿ ಗುದ್ದಲಿ ಪೂಜೆಯನ್ನ ಹಮ್ಮಿಕೊಂಡಿದ್ದು, ಸುಮಾರು 7 ಗ್ರಾಮದಲ್ಲಿ 5 ಕೋಟಿ ರೂಪಾಯಿಗೂ ಹೆಚ್ಚು ಕಾಮಗಾರಿಗೆ ಚಾಲನೆ ಮಾಡಿದ್ದೇವೆ. ಇನ್ನು ಕೆಲವೊಂದು ಗ್ರಾಮಗಳಲ್ಲಿ ಕಾಮಗಾರಿಗಳ ಬಗ್ಗೆ ಅತಿ ಶೀಘ್ರದಲ್ಲಿ ಪೂರ್ಣಗೊಳಿಸುತ್ತೇವೆ. ಸಮಸ್ತ ಜನತೆ ಆರೋಗ್ಯದ ಹಿತದೃಷ್ಟಿಯಿಂದ ನಾಳೆ KDP ಮೀಟಿಂಗ್, ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ, ಕುಡಿಯುವ ನೀರಿನ ಸಮಸ್ಯೆಗಳ ಬಗ್ಗೆ ಚರ್ಚೆ, ಆರೋಗ್ಯದ ಬಗ್ಗೆ ಚರ್ಚೆ ಹಮ್ಮಿಕೊಂಡಿದ್ದೇವೆ. ಹಾಗೂ JJM ಕಾರ್ಯಕ್ರಮ 100ಕ್ಕೆ 100ರಷ್ಟು ಎಲ್ಲ ಕಾಮಗಾರಿಗಳ ಗುಣಮಟ್ಟಕ್ಕೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಸುಮಾರು 300 ಕೋಟಿ ರೂಪಾಯಿ ಅನುದಾನ ಸರಿಯಾಗಿ ರೀತಿಯಲ್ಲಿ ಸಮರ್ಪಕವಾಗಿ ಗುಣಮಟ್ಟದಲ್ಲಿ ಕಾಮಗಾರಿ ಮಾಡಲು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದೇನೆ. 1 ವಾರದಲ್ಲಿ ಕಾಮಗಾರಿಗಳ ಪ್ರಾರಂಭ ಮಾಡಬೇಕಾಗಿ ತಿಳಿಸಿದ್ದೇನೆ. ಹೀಗೆ ಹಲವಾರು ವಿಚಾರಗಳು ಈ ಸಮಯದಲ್ಲಿ ಶಾಸಕರು ತಿಳಿಸಿದರು. ಪೂಜೆ ಮಾಡೋದು ಮತ್ತೆ ಕೆಲಸಗಳು ಚೆನ್ನಾಗಿ ಆಗಬೇಕು ಅಂತ ಒಂದು ಮೀಟಿಂಗ್ ಕೂಡ ಈ ವಾರದಲ್ಲಿ ಎಲ್ಲ ಇಂಜಿನಿಯರ್ಸು ಮತ್ತು ಎಲ್ಲ ಕಾಂಟ್ರಾಕ್ಟರ್ಸು ಎಲ್ಲ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಮೀಟಿಂಗ್ ಇಟ್ಕೊಳ್ತೇನೆ. ನಾಳೆ KDP ಮೀಟಿಂಗ್ ಇಟ್ಕೊಂಡಿದ್ದೇನೆ. ಇದರಲ್ಲಿ ಕೂಡ ಎಲ್ಲ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಮತ್ತು ಈ ವಿಶೇಷವಾಗಿ ಆರೋಗ್ಯದ ಕಡೆ ಹೆಚ್ಚಿನ ಒಂದು ಒತ್ತು ಕೊಡೋದಕ್ಕೆ, ಗಮನ ಕೊಡೋದಕ್ಕೆ ಎಲ್ಲ ಅಧಿಕಾರಿಗಳನ್ನು ಕೂಡ ಕರೆದಿದ್ದೇನೆ. ನಾಳೆ ಆ ವಿಷಯ ಕೂಡ ಚರ್ಚೆ ಮಾಡ್ತೇವೆ. ಕುಡಿಯುವ ನೀರು 100 ನಡೀತಾ ಇದೆ ನಮ್ಮ ತಾಲೂಕಲ್ಲಿ. ಎಲ್ಲಿ ಕೂಡ 100ಕ್ಕೆ 100 ಎಲ್ಲಿ ಕೂಡ ಸಮಸ್ಯೆ ಇಲ್ಲ. ಇಂದಂಗೆ ಮಾಡಿದ್ದೇವೆ. ಮುಂದಕ್ಕೂ ಕೂಡ ಅದೇ ರೀತಿ ಇನ್ನ
ಈ ಕೆಲಸಗಳೆಲ್ಲ JJM ಸುಮಾರು 300 ಕೋಟಿ ರೂಪಾಯಿ ಮೇಲೆ ಒಳ್ಳೆ ಕೆಲಸಗಳು ನಡೆಸೋದಕ್ಕೆ ಈ 3-4 ತಿಂಗಳಲ್ಲಿ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಕೆಲಸ ಸರಿಯಾದ ರೀತಿಯಲ್ಲಿ ಸಮರ್ಪಕವಾದ ರೀತಿಯಲ್ಲಿ ಪೂರ್ಣ ಮಾಡೋದಕ್ಕೆ ಕ್ರಮ ಕೈಗೊಳ್ತೇವೆ. ಈ ದಿನ ಅಂದಾಜು ಎಷ್ಟು 7 ಎಷ್ಟಪ್ಪ ಸುಮಾರು 5-6 ಕೋಟಿ. ಈಗಾಗಲೇ ಚುನಾವಣಾ ಪೂರ್ವದಲ್ಲೇ ರಿವ್ಯೂ ಮಾಡ್ತೇನೆ ಪ್ರತಿಯೊಂದು ಕೆಲಸದ ಬಗ್ಗೆ. ಅಸೆಂಬ್ಲಿ ನಮಗೆ ಕಮೆಂಟ್ಸ್ ಆಗುತ್ತೆ ಸೋಮವಾರ, ಆದ್ರೂ ಶನಿವಾರ ಭಾನುವಾರ ಬಂದು ಶನಿವಾರ ಒಂದು ರಿವ್ಯೂ ಮೀಟಿಂಗ್ ಇಟ್ಕೊಳ್ತೇನೆ. ಈ ದಿನ ಗುಡ್ಡು ಪೂಜೆ ಕಾರ್ಯಕ್ರಮ ಈ ಒಂದು ಪ್ರಾರಂಭಿಸುವ ಕಾರ್ಯಕ್ರಮ ಒಂದು ವಾರದಲ್ಲಿ ಆಗುತ್ತಾ? ಏನು ಕಾರ್ಯಕ್ರಮ ಇದೆ ಕಾಮಗಾರಿ ಪ್ರಾರಂಭ ಆಗುತ್ತೆ, ತಕ್ಷಣ ಪ್ರಾರಂಭ ಮಾಡ್ತಾರೆ ಅವರು ಒಳ್ಳೆ ದೊಡ್ಡ ಕಾಂಟ್ರಾಕ್ಟರು ಪ್ರಾರಂಭ ಮಾಡ್ತಾರೆ. ಚೆನ್ನಾಗಿ ಮಾಡ್ಬೇಕು ಅಂತ ನಾನು ಅವ್ರಿಗೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ನೋಡಿ.